ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಕುಂಬಲಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಅಂದರೆ ಮೇಲ್ಹೊಲ ಹೊರಹೊಲ ಅಂತ ನಾವೇನು ಹೇಳ್ತೀವಿ ಅಂಥ ಭೂಮಿಯಲ್ಲಿ ಈರುಳ್ಳಿ ಮತ್ತು ಮೆಣಸಿನ ಗಿಡ ಬೆಳಿತಾರೆ. ಅವರು ಈರುಳ್ಳಿನ ಒಂದು ಕೈಲುಗ್ಗಲ್ಲ, ಸಸಿ ಮಾಡಲ್ಲ, ಆದ್ರೆ ಬಿತ್ತನೆ ಮಾಡ್ತಾರೆ. ಅವ್ರು ಯಾವ ಥರ ಬಿತ್ತನೆ ಮಾಡ್ತಾರೆ, ಜೊತೆಗೆ ಈ ಮೆಣಸಿನ ಗಿಡಕ್ಕೆ ಯಾವುದೇ ಸ್ಪ್ರೇ ಮಾಡಲಾರ್ದಂಗೆ ಬೆಳಿತಾರೆ ಮತ್ತು ಅವರು ಮನೆ ಬೀಜನ ಯೂಸ್ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಹಾಂತೇಶ್ ಗೌಡ, ಪೊಲೀಸ್ ಪಾಟೀಲ್ ಅಂತೇಳಿ ಸರ್. ನಿಮ್ಮೂರು? ನಮ್ಮೂರು ಕುಂಬಲಾಪುರ ಸರ್. ಕುಂಬಲಾಪುರ. ಏನು ಸ್ಪೆಷಲ್ ಇಲ್ಲಿ ಬಿತ್ತನೆ ಅಂತಿರಲ್ಲ? ಸ್ಪೆಷಲ್ ಏನಿಲ್ಲ ರೀ, ನಾವು ಬೀಜ ತರ್ತೀವಿ ರೀ. ಎಕರೆಕ್ಕೆ 2 kg ಬೀಜ ಹಾಕ್ತೀವಿ ನಾವು. ಒಳಗಡೆ 2 kg? ಹ್ಞೂ ರೀ, 2 kg ಬೀಜ ಹಾಕಿ ಅದನ್ನು ಗೊಬ್ಬರದಲ್ಲಿ ಕಲಸಿ ಒಂದು ಸೈಡ್ 1 kg ಹಾಕ್ತೀವಿ, ಒಂದು ಸೈಡ್ ಮತ್ತೊಂದು ಸೈಡ್ 1 kg ಹಾಕ್ತೀವಿ ರೀ. ಹಾಕಿದ ಮೇಲೆ ಏನಾಗುತ್ತೆ ರೀ, ಮೆಣ್ಸಿನ ಗಿಡ ಎಕರೆಗೆ 1 ಸೇರು ಬಿಡ್ತೀವಿ ರೀ. ಸಾಲು ಹತ್ತೈತಲ್ಲ ರೀ, ಎಕರೆಗೆ 1 ಸೇರು ಬೀಜ ಹಾಕ್ತೀವಿ. ಅದು ಕರೆಕ್ಟ್ ನಾವು ಏನು ಮಾಡೋದ್ರಿಂದ ಭಾರಿ ಚಲೋ ಬಿಡುತ್ತೆ ಅದು. ಅಂದ್ರೆ ನೀವು ಒಣ ಮಣ್ಣ ಬಿತ್ತಿರು? ಒಣ ಮನೆ ಬಿತ್ಬಿಡ್ತೀವಿ ರೀ ಫಸ್ಟಿಗೆ. ಫೇಸ್ ಹೊಲ ಸಾಫ್ ಮಾಡಿ ಒಣ ಮಣ್ಣೆ ಬಿತ್ಬಿಡ್ತೀವಿ ರೀ. ಇನ್ನು ಹೊಲ ಲೆವೆಲ್ ಮಾಡ್ಕೊಂಡು ಒಣ ಸಾಫ್ ರೈಸ್ ಮಾಡ್ತೀವಿ ರೀ. ಮಾಡಿ ಒಣ ಮಣ್ಣೆ ಬಿತ್ಬಿಡ್ತೀವಿ. ಮಳೆ ಆದ್ಮೇಲೆ ತಾನ ಹುಟ್ಟುತ್ತೀರಿ ಅದು. ಮಳೆ ತಾನೇ ಹುಟ್ಟುತ್ತೆ? ಮಳೆ ಆದ್ಮೇಲೆ ತಾನ ಹುಟ್ಬಿಡ್ತೀರಿ ಅದು. ಉಳ್ಳಾಗಡ್ಡೆ ಬೀಜ ಆಗಿರ್ಬೋದು, ಮೆಣಸಿನ ಗಿಡ ಆಗಿರ್ಬೋದು. ಮೆಣಸಿನ ಬೀಜ ಹಾಕಿವಿ ರೀ, ಮನೆಯೊಳಗೆ ಚೆಂಡುನಗಿ ಹಾಕಿವಿ, ಒಂದೊಂದು ಬದ್ನಿ ಗಿಡ, ಬೆಂಡಿ ಗಿಡ ಹಾಕಿವಿ, ಹುಂಚಿಕಾಯಿ ಹಾಕಿವಿ. ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಬೀಜ ಮಿಕ್ಸ್ ಮಾಡಿ ನಾವು ಹಾಕ್ಬಿಡ್ತೀವಿ ರೀ. ಉಟ್ಬಿಡ್ತೀರಿ. ನೋಡ್ರಿ, ದಸರಾಕ್ಕೆ ಹೂ ಬಂತು, ಈಗ ಚೆಂಡು ಹೂ ಬಂತು ದಸರಾಗ. ಇವು ಬಿತ್ತನೆ ಮಾಡ್ಬೇಕಾದ್ರೆ ಕೂರ್ಗಿಲ್ ಬಿತ್ತನೆ? ಕೂರ್ಗಿ ಸ್ಪೆಷಲ್ ಕೂರ್ಗಿ ಐತೆ ಏನ? ಇಲ್ರಿ, ಇದು ನಾರ್ಮಲ್ ಕೂರ್ಗಿ, ರಬಲ್ ಕೂರ್ಗಿ ಬರ್ತಾವಲ್ರಿ, ರಬಲ್ ಕೂರ್ಗಿಲೇ ಬಿತ್ಬಿಡ್ತೀವಿ. ಈ ಅಣ್ಣಿಗೇರಿ ಕೂರ್ಗಿ ಅಂತಿರಲ್ಲ, ಅಣಿಗೇರಿ ಕೂರ್ಗಿ ಬರ್ತಾವಲ್ರಿ, ಬಿಸ್ಮಿಲ್ಲ ಅಂತಂದೇಳಿ ಆ ಕೂರ್ಗಿಲೇ ಬಿತ್ಬಿಡ್ತೀವಿ ನಾವು. ಹೆಂಗ್ ಬಿತ್ತನೆ ಮಾಡಕ್ ಸಾಧ್ಯ ಐತಿ? ಏನಿಲ್ರಿ, ಬೀಜಕ್ಕೆ ನಾವು ಬೀಜ ಗೊಬ್ಬರ ಮಿಕ್ಸ್ ಮಾಡಿಬಿಡ್ತೀವಿ ರೀ. ಮಿಕ್ಸ್ ಮಾಡಿ ಸೀದಾ ಒಮ್ಮೆ ಒಂದು ಸೈಡ್ 1 ಚೀಲ ಹಾಕ್ತೀವಿ, ಒಂದು ಸೈಡ್ ಮತ್ತೊಂದು ಚೀಲ ಹಾಕ್ತೀವಿ. ಎಕರೆಗೆ 1 ಚೀಲ ಗೊಬ್ಬರ ಇರುತ್ತೆ. ಎಕರೆಗೆ 1 ಚೀಲ ಗೊಬ್ಬರ, 1 kg ಬೀಜ. 1 kg ಬೀಜ? ಹ್ಞೂ ರೀ. 2 ಮೈ 1 ಎಕರೆಗೆ 2 kg ಬೀಜ ಆಗುತ್ತೆ ರೀ ಅದು. 1 ಎಕರೆಗೆ 2 ಚೀಲ ಗೊಬ್ಬರ ಆಗುತ್ತೆ ರೀ ಅದು. 1 ಎಕರೆಗೆ 2 ಚೀಲ ಗೊಬ್ಬರ ಆಗುತ್ತೆ, 2 kg ಬೀಜ ಆಗುತ್ತೆ. ಅದು ಎಲ್ಲ ಒಣ ಮಣ್ಣಾಗ ಅಷ್ಟು ಒಣ ಮಣ್ಣಾಗ ಹಾಕ್ತೀವಿ ರೀ. ಕೆಟ್ಟೋಗಲ್ಲ? ಕೆಡಲ್ರಿ ಅದು. ಯಾಕೆ ಕೆಡಲ್ಲ? 1 ತಿಂಗಳಗಟ್ಟಲೆ ಮಳೆ ಹೋಗೈತಿ ಅದಕ್ಕೆ. 1 ತಿಂಗಳ ಮಳೆ ಹೋಗೈತಿ, 1 ತಿಂಗಳ ಮಳೆ ಹೋಗಿದ್ದು ಮುಟ್ಟೈತಿ ನೋಡ್ರಿ ಅದು. ಅಲ್ಲೇ ಭೂಮಿಯಾಗ ಇರ್ತದೆ ಅದು. ಭೂಮಿಯಾಗ ಇರುತ್ತೆ? ಭೂಮಿಯಾಗ ಇರುತ್ತೆ. ನಿಮ್ಮೂರು ಭೂಮಿ ಅಂತ ಅದ ಅಥವಾ ಎಲ್ಲ ಕಡೆನ ಹಿಂಗನ? ಇಲ್ಲ, ಹೊರಭೂಮಿ ಎಲ್ಲ ಹಿಂಗೆ ಬಿತ್ತಾರೆ, ಕಾಮನ್ ಎಲ್ಲರೂ ಹಂಗೆ ಬಿತ್ತಾರೆ. ನೀರಾವರಿ ಆದ್ರೆ ಏನು ಮಾಡ್ತಾರೆ, ಪಟ್ಟೆ ಹೊಡೆದು ಬೀಜ ಚೆಲ್ತಾರೆ, ಅವ್ರು ಹೋಗ್ತಾರೆ. ನಾವು ಹಂಗೆ ಮಾಡಂಗಿಲ್ಲ, ಬಿತ್ತದ ಒಂದು ಕೆಲಸ. ಈಗ ನಾವು ಪಟ್ಟೆ ಮಾಡಿ ಉಗ್ಗಿದ್ರೆ ಮತ್ತೆ ನೀರು ಬಿಡ್ಬೇಕು. ನಾವು ಎಲ್ಲಿ ಬಿಡ್ತೀವಿ, ನೀರೇ ಇಲ್ಲ ನಮ್ಗೆ, ಹೊರವಲ್ಲ ಇವು. ಇದು ಒಂಥರ ಆಶ್ಚರ್ಯ ಅನ್ಸಲ್ಲ? ಆಶ್ಚರ್ಯ ಅನ್ನಕ್ಕೆ ಏನಂತಾರೆ, ಇಲ್ಲ ಈಗ ಕೊಪ್ಪಳದಿಂದ ಈ ಕಡೆ ಮ್ಯಾಕ್ ನೀರಾವರಿನೇ ಇಲ್ಲ. ನಮ್ಮ ಯಲಬುರ್ಗ ತಾಲೂಕು ಅಂತಾರೆ ನೀರಾವರಿನೇ ಇಲ್ಲ. ಅಲ್ಲೇ ಒಂದು ಸ್ವಲ್ಪ ಮಸಾರಿ, ಆ ಕಡೆ ಮಂಗಳೂರು ಸೈಡ್ ಅಲ್ಲೇ ಅದಾವ್ರಿ ಆಟ. ಮತ್ತು ಬೇರೆ ಕಡೆ ಎಲ್ಲಿ ಇಲ್ಲ. ಹಿಂಗಾಗಿ ಒಣ ಮಣ್ಣಾಗ ಬಿತ್ತನೆ ಮಾಡಿಬಿಡ್ತೀರಿ? ಹ್ಞೂ ರೀ. ಬೀಜ ಎಲ್ಲಿಂದ ತರ್ತೀರಿ? ಇದು ಬೀಜ ನಾವು ಇಲ್ಲೇ ತೊಗೊಂತೀವಿ ರೀ, ಮರಕ್ಕೆ ಬಂದಾಗ. ಇಲ್ಲಿ ಊರಾಗ ಬರ್ತಾರೆ ಮರಕ್ಕೆ ತೊಗೊಂತೀವಿ. ಪ್ಯಾಕೆಟ್ ಬೀಜ ಅಲ್ರಿ ಇವು, ಸೀಡ್ಸ್ ಬೀಜ ಅಲ್ರಿ ಇವು. ಈಗ ರೈತರು ಮಾಡಿದ್ದನ ನೀರಾವರಿ ಮಾಡಿರ್ತಾರೆ, ಹಚ್ಚಿರ್ತಾರೆ, ಹಚ್ಚಿ ಬೀಜ ಮಾಡಿದ್ರೆ ನಾವು ತೊಗೊಂತೀವಿ ನಾವು. ಇದು ನಾವು ಋಣ ತಂದಿದ್ರಿ ಬೀಜನ. ಹೆಂಗೆ ತಂದಿದ್ರಿ? 1,000 ರೂಪಾಯಿ ಕೆಜಿ ತಂದಿದ್ರಿ ನಾನು. 1,000 ರೂಪಾಯಿ? 1,000 ರೂಪಾಯಿ 1 ಕೆಜಿ ತೊಗೊಂಡೆ. ಈ ಹೊಲಕ್ಕೆ 5.5 6 ಎಕರೆ ಆಗತ್ತೆ ರೀ ಅದು. 11.5 ಕೆಜಿ ಬೀಜ ಹಾಕಿನ್ರಿ ಅದಕ್ಕೆ. 11.5 ಕೆಜಿ? ಹ್ಞೂ ರೀ, 11.5 ಕೆಜಿ ಎಲ್ಲ ಚಲೋ ಬದತ್ರಿ. ನಮಗೆ ಏನು ರೇಟ್ ಬಂದಪ್ಪ ಅಂದ್ರೆ ನಾವು ಅಂತ ಪುಣ್ಯವಂತರ ಯಾರು ಇಲ್ಲ. ಯಾವ ಥರ ರೇಟ್ ಅಂದ್ರೆ ನಮಗೆ ಮಿನಿಮಮ್ ಒಂದು 3,500ರಿಂದ 5,000 ಮಟ್ಟ ಬೇಕು ನಮ್ಮ ರೇಟ್. 3,500ರಿಂದ 5,000 ಅಂದ್ರೆ ಲಾಭ. ಈಗ ನಾವು ಇದನ್ನ 3 ಸಲ ಕಾಯ್ತಿರ್ತೀವಿ. ಇನ್ನು 3 ಸಲ ಕಾಯ್ತಿರ್ತೀವಿ, 2-3 ಸಲ ಗೊಬ್ಬರ ಹೊಡಿತೀವಿ. ಎಣ್ಣೆ ಅಂತ ಸ್ಪ್ರೇ ಮಾಡಂಗಿಲ್ಲ ರೀ. ಅದೆಲ್ಲ ಇದು ಮುಟ್ರಿ ಮೆಣಸಿನ ಗಿಡ ಕಿತ್ತಪ್ಪ ಅಂದ್ರೆ ಅದು ಬಿಸಿಲಿಗೆ ಮಳೆ ಹೊಡ್ತಕ್ಕ ಕಿಚ್ಚಾಗ್ಬಿಡ್ತದೆ ಅದು. ಏನು ಇದಾಗಿಲ್ಲ ಅದು. ನೀವು ಇದಕ್ಕೆ ಸ್ಪ್ರೇನೇ ಮಾಡಲ್ಲ? ಸ್ಪ್ರೇ ಮಾಡಲ್ಲ ರೀ, ಏನು ಸ್ಪ್ರೇ ಮಾಡಲ್ಲ. ಉಳ್ಳಾಗಡ್ಡಿಗಿಲ್ಲ ಮೆಣಸಿನ ಗಿಡಕ್ಕೆ ಇಲ್ಲ ನೋಡ್ರಿ. ಅದ ಗೊಬ್ಬರ ಹೋಗಿದ್ದಂತ ಅವಕ್ಕೆಲ್ಲ ಏನು ಮಾಡ್ತೀರಿ? ತಾನ ಬಿಸಿಲಿಗೆ ಹೋಗ್ಬಿಡ್ತಾರೆ ಇಲ್ಲಿ ನಮ್ಮ ಭೂಮಿಗೆ ಅದ. ಹೌದಾ? ಬಿಸಿಲಿಗೆ ಹೋಗ್ಬಿಡ್ದು. ಒಂಥರ ವಿಚಿತ್ರಲ್ಲ ಇದು. ಯಾವುದು ಇದು? ಮೆಣಸಿನ ಬೀಜ. ಮೆಣಸಿನ ಬೀಜ ನಾವು ಮಿಷನ್ ಹಾಕ್ಸಿವ್ರಿ. ಮನೆ ತೆಗೆದ್ಕೊಂಡು ಕಾಯಿ ತೆಗೆದ್ಕೊಂಡು ಮನೆ ಮಾರಿಗೆ ಬೀಜನ ಅದು? ಮನೆ ಮಾರಿಗೆ ಬೀಜ ರೀ, ಸೀಡ್ಸ್ ಅಲ್ಲ ಇದೇನು. ನಾವು ಮಿಷನ್ ಹಾಕ್ಸ್ಕೊಂಡು ನಾವು ಬಿತ್ಬಿಡ್ತೀವಿ ರೀ ಕ್ಲೀನ್ ಮಾಡಿ. ನೀವು ಏನು ಹಸಿಕಾಯಿ ಮಾರಾಟ ಮಾಡ್ತೀರೋ ಒಣಕಾಯಿ ಮಾರಾಟ? ಇಲ್ರಿ, ಒಣಗಿಸ್ತೀವಿ ರೀ ಕಾಯಿ. ಒಣಗಿಸ್ತೀರಿ? ಒಣಗಿಸಿ ಒಣಕಾಯಿ ಮಾರಾಟ ಮಾಡ್ತೀವಿ. ಗದಗ ಹೋಗ್ತೀವಿ ಮಾರ್ಕೆಟ್ಗೆ. ಗದಗ ಈ ವರ್ಷ ನೋಡ್ರಿ 2 ವರ್ಷ ರೇಟೇ ಇಲ್ಲ. ಆದ್ರೆ ಬಂದು ಬೇರೆ ಮಾಡಿ ಮತ್ತೆ ಹಾಕಿ ಒಳ್ಳೆ ಲಾಸ್ ಆತ? ಲಾಸ್ ಆಗೈತ್ರಿ, ಹೋದ ವರ್ಷ ಭಾಳ ಲಾಸ್ ಆಗೈತ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಚಲೋ ಆತ್ರಿ, ನಮ್ಗೆ 3 ವರ್ಷ ಹಾಕತ್ತಲ್ರಿ. ಅದು ಮಿನಿಮಮ್ ಕಟ್ ಆಗಿಬಿಡ್ತೀರಿ ನಮ್ಗೆ ಅದು.
ಮೆಣಸಿಕಾಯಿ ಅಂತಾರೆ ಕೇಳೋದಕ್ಕಿದ್ದಿಲ್ಲ ರೀ ಅದನ್ನ 10,000 11,000 ಹಿಂಗಾದ್ರೆ ಗಿಡಂಗಿಲ್ಲ ಲಾಸ್ ಆಗತ್ತದ. ಒಟ್ಟು ರೈತರ ಜೀವನ ಹೆಂಗೆ? ರೈತರ ಜೀವನ ಏನ್ರಿ ಒಳ್ಳೆ ರೇಟ್ ಸಿಕ್ಕಿದ್ರೆ ಬರೋಬ್ಬರನೇ ಐತಿ. ಒಳ್ಳೆ ರೇಟ್ ಅಂದ್ರೆ ಒಮ್ಮೆ ತೊಗೊಂಡ್ರೆ ಒಳ್ಳೆ ರೇಟ್ 7 ವರ್ಷ ನೋಡಿರಿ ಮಿನಿಮಮ್ ಅಷ್ಟಿದ್ರೆ ಒಳಗಡೆ ಏನಾಗಲ್ಲ ರೀ. ಹೋದ ವರ್ಷ 3,000-4,000 ರೂಪಾಯಿ ಐತ್ರಿ ಅದು. ಎಷ್ಟು ಪಾಕೆಟ್ ತೆಗಿದ್ರಿ ಉಳ್ಳಾಗಡ್ಡೆ ಏನ್ರಿ? ಅಲ್ಲಿ ಮಿನಿಮಮ್ 50 ಪಾಕೆಟ್ ಬರ್ತೀರಿ ಉಳ್ಳಾಗಡ್ಡೆ. 50 ಪಾಕೆಟ್ ರೀ? 50 ಪಾಕೆಟ್ 60 ಪಾಕೆಟ್ ಬರಾಮ್ ಬರ್ತೀರಿ. ಚಲೋ ಐತಪ್ಪ ಅಂದ್ರೆ ನೀವು ಎಕರೆಗೆ 50-60 ಪಾಕೆಟ್. ಹ್ಞೂ ರೀ. ಹಚ್ಚ ವರ್ಷ ನಮ್ದು ಏನೈತ್ರಿ 250 ಪಾಕೆಟ್ ಆಗೈತ್ರಿ 2 ಎಕರೆಗೆ. 2 ಎಕರೆಗೆ 250 ಪಾಕೆಟ್ ಆಗಿತ್ತು. ರೇಟ್ ಇದ್ದಿಲ್ಲ, ಮಳೆ ಬಂದು ಕೊಳ್ತಾ ಬಿಡ್ತೀವಿ ಅದು. 200 ಆಯ್ತು ಅಂದ್ರೆ ಎಕರೆಗೆ 75 ಪಾಕೆಟ್. 75 ಪಾಕೆಟ್ ಬರ್ತೀರಿ. ಎಲ್ಲಿ 70 ಎಕರೆ 100 ಪಾಕೆಟ್ ಬರ್ತೀರಿ. 120-125 ಪಾಕೆಟ್. 100 ಪಾಕೆಟ್ ಬರ್ತೀರಿ ಅದು. ಚಲೋ ಆಗಿತ್ತು ಅದು. ಅದಕ್ಕೇನಾರ ನೀವು ಗೊಬ್ಬರ? ಅದಕ್ಕೇನಿಲ್ಲ, ಬರೀ ಗೊಬ್ಬರ ಅಷ್ಟು ಹೊಡೆದ್ರಿ. ಏನು ಹೊಡಿತೀರಿ? ಅದು 20-23 ಇವರೇ ರೀ. 20-23 ಇವರೇ ಅಷ್ಟೇ ರೀ. ಮತ್ತೇನು ಹೊಡೆಯಂಗಿಲ್ಲ. ಏನು ಹೊಡೆಯಲ್ಲ ನೋಡ್ರಿ. ಇದಕ್ಕೇನು ಹೊಡೆಯಲ್ಲ ನಾನು. ಖರ್ಚು ವೆಚ್ಚ ಎಷ್ಟಾಗುತ್ತೆ ರೀ ನಮ್ದಾಗ? ಅಂದ್ರೆ ಖರ್ಚು ಬರ್ತ್ರಿ ಕಾಯದ ಭಾಳ ಬರ್ತಾರೆ ನಮ್ಗೆ. ಕಸ ತೆಗಿಬೇಕಲ್ರಿ. ಇದ್ರಾಗೆ ನಾವು ಎಡಿ ಕುಂಟಿ ಹೊಡೆಯಲ್ಲ, ಏನು ಹೊಡೆಯಂಗಿಲ್ಲ. ಎಲ್ಲ ಕೈಲಿ ಆಡ್ಸ್ಬೇಕು ಇದನ್ನ. ಒಟ್ಟ ಅರ್ಗದ ಇಲ್ಲ. ಒಟ್ಟ ಕುಂಟೆ ಟಚ್ ಇಲ್ರಿ, ಗಳೆ ಟಚ್ ಇಲ್ಲ. ಇದಕ್ಕೆ ಮೆಣಸಿನ ಗಿಡಕ್ಕೆ ಟಚ್ ಇಲ್ಲ, ಇದಕ್ಕೆ ಟಚ್ ಇಲ್ರಿ. ಆಮೇಲೆ ಈ ಉಳ್ಳಾಗಡ್ಡಿ ಕಿತ್ತ ಮೇಲೆ ಆದ್ರೆ ಕಿತ್ತ ಮೇಲೆ ಮೆಣಸಿಕಾಯಿ ಮುಡ್ತೀವಿ ರೀ. ಅವಾಗ ಮೆಣಸಿಕಾಯಿ ಮತ್ತೆ ಹೊಡ್ಯಕ್ಕೆ ಹೋದ್ರೆ ಬರಂಗೇ ಇಲ್ಲ ಅದು. ಗಿಡ ಬೆಳೆದಿರ್ತದಲ್ರಿ, ಬರಂಗೇ ಇಲ್ಲ ಅದು. ಆದ್ರೆ ಏನು ಇಳುವರಿ ಬರಲ್ಲ ಅನ್ನೋದಕ್ಕೆ ಹೊಡೆಯಲ್ವ? ಇಳುವರಿ ಬರಲ್ಲ ಅನ್ನಕಲ್ರಿ, ವೇಸ್ಟ್ ಆಗುತ್ತೆ ಅದು. ಈಗ ಒಂದು ಸ್ವಲ್ಪ ಎತ್ತು ಕಾಳು ಗುಡ್ಡೆ ಪಟ್ಟ ಮುರಿದ್ಬಿಡ್ತಾವೆ. ಈಗ ಎಲ್ಲ ಚಲೋ ಇರ್ತೈತೆ, ಅದು ಕಸ ಇರಂಗಿಲ್ಲಲ್ಲ, ನಾವು ಏನು ಮಾಡಂಗೇ ಇಲ್ರಿ ಅದನ್ನು. ಹಿಂಗಾಗಿ ನೀವು ಏನಂದ್ರೂ ಬೇಯ್ತೇವೆ ಬಿಡ್ರಿ ನಮ್ಮ ಕಡೆ ರೀ. ಮಳೆ ಎಲ್ಲ ಚಲೋ ಬೈತೇವೆ, ರೇಟ್ ಒಂದು ಸಿಗಂಗಿಲ್ಲ ನಮ್ಗೆ. ರೇಟಿಂದ ಸಮಸ್ಯೆ ಇರೋದು ನಮ್ಗೆ ಇಲ್ಲಿ ರೈತರಿಗೆ. ಈ ಬೆಂಬಲ ಬೆಲೆ ಸರ್ಕಾರದ ಇದಕ್ಕೆ ಬೆಂಬಲ ಬೆಲೆ 5,000 ಕೊಟ್ಟರೆ ದೊಡ್ಡ ಫುಣ್ ಅಂದ್ರಿ ನಾವು. 5 ಉಳ್ಳಾಗಡ್ಡಿಗೆ ಆ ಮೆಣಸಿಕಾಯಿಗೆ ಒಂದು 25,000-30,000 ಕೊಟ್ಟರೆ ಸಾಕು ನಮ್ಗೆ. ದೊಡ್ಡ ಲಾಭ ಆಗುತ್ತೆ. ಎಷ್ಟು ಕ್ವಿಂಟಲ್ ಆಗ್ಬೋದು ಮೆಣಸಿಕಾಯಿ ಎಕರೆಗೆ ನಾವು 10 ಕ್ವಿಂಟಲ್ ತೊಗೊತೀವಿ ರೀ. 10 ಕ್ವಿಂಟಲ್ 7-10 ಕ್ವಿಂಟಲ್ ತೊಗೊತೀವಿ. ಚಂದ ಬೈತಪ್ಪ ಅಂದ್ರೆ 7 ಕ್ವಿಂಟಲ್ ಅಂದ್ರೆ ಮಿನಿಮಮ್ ಬಂದ ಬರೋದು ರೀ. ಅಂದ್ರೆ ಒಂದು ಇದು ಎಷ್ಟು ಎಕರೆ ಹೊಲ ಐತ್ರಿ? ಇದು 5 ಎಕರೆ ಹೊಲ ಐತ್ರಿ. ಇದು ಕಡಿಮೆ ಅಂದರೆ ಇದು ಕಡಿಮೆ ಅಂದ್ರೆ ನಮ್ಗೆ 5 ಕ್ವಿಂಟಲ್ ಬರ್ಬೇಕು ರೀ. ಇದು ಒಂದು 35 ಕ್ವಿಂಟಲ್. ಒಂದು 35-40 ಕ್ವಿಂಟಲ್ ಆಗತ್ತೆ ರೀ. ಅದು ನೀರು ಹಸಲ ಏನು ಹಸಲ್ ರೀ. ಗೊಬ್ಬರ ಒಂದು ಹಾಕ್ತೀರಿ. ಮತ್ತು ಉಳ್ಳಾಗಡ್ಡಿ ಬರ್ತಲ್ಲ ರೀ, 2 ಪೀಕ್ ಉಳ್ಳಾಗಡ್ಡಿ ಐತಿ. ಮತ್ತು ಉಳ್ಳಾಗಡ್ಡಿ ಮತ್ತೆ ನಾವು ಇದ್ರೊಳಗೆ ಜ್ವಾಳ ಇಡ್ಬೋದು, ಹತ್ತಿ ಇಡ್ಬೋದು. ಮತ್ತೆ ಮೂರನೇ ಬೆಳೆಗೆ ಇದ್ರಾಗ ಜ್ವಾಳ ಇಡ್ಬೋದು, ಹತ್ತಿ ಇಡ್ಬೋದು. ನಮ್ಗೆ ಬೇಡಪ್ಪ ಮೆಣಸಿನ ಚಲೋ ಚೆನ್ನಾಗೈತಿ, ಏನು ಬೇಡಪ್ಪ ಅಂದ್ರೆ ಸುಮ್ಮನೆ ಬಿಡ್ಬೋದು. ಮತ್ತು ನಿಮ್ಗೆ ಇದರ ಲಾಸ್ ಹೆಂಗಾಗುತ್ತೆ? ಲಾಸ್ ಹೆಂಗೆ ಉಳ್ಳಾಗಡ್ಡಿ ಕಾಯ್ತಾ ಇರ್ತವಲ್ಲ ರೀ. ಖರ್ಚು ಈಗ ರೇಟ್ ಬರೋಲ್ಲ. ರೇಟ್ ಬರ್ಲಕ್ಕೆ ಈಗೆಲ್ಲ ಉಳ್ಳಾಗಡ್ಡಿ ಬರಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತಿಲ್ಲ ರೀ. ಒಟ್ಟು ಬಂದ್ರೆ ರಾಜರ ಇಲ್ಲಾಂದ್ರೆ ನಾವು ಏನಂತಾರಲ್ರಿ, ಬಿದ್ದರೆ ಬಿದ್ರಾಗ ಬೀಳ್ಬೇಕು, ಎದ್ರದ್ರಾಗ ಹೇಳ್ಬೇಕು ಎಲ್ಲ ಕೈ ಮಾಡ್ಬಿಟ್ರಿ ನಾವು. ಉಳ್ಳಾಗಡ್ಡೆ ಹೇಳೋಣ ಬಿದ್ರೆ. ಇದು ಕೈ ಆದ್ರೆ ನೀವು ದೊಡ್ಡ ಪ್ರಮಾಣದ ತೊಗೊಂಡ್ರೆ ಏನ್ರಿ? 1 ವರ್ಷ ಒಳ್ಳೆ 1 ವರ್ಷ ಆಗಿತ್ತು ರೀ. 2018-17 ಬಂದಿತ್ತು ರೀ. 8,000-10,000 ಬಂದಿತ್ತು ಅವಾಗ ರೇಟ್. 8,000-10,000 ದೊಡ್ಡ ರೊಕ್ಕ ರೀ. ಅದು 5 ಪೈಸೆ ತಗೊಂಡ್ಬಿಟ್ರೆ ದೊಡ್ಡ ಸೌಕರ್ಯವ ರೊಕ್ಕ ಬಂದಿತ್ತು. ಅವಾಗ ನಮ್ಗೆ ಉಳ್ಳಾಗಡ್ಡಿ ಇಷ್ಟು ಇದ್ದಿಲ್ಲ ನಮ್ದು ಅವಾಗ. ನಾವು ಇತ್ತಿದ್ಲಾಗ ಹಾಕತ್ತೀವಿ ಭಾಳ ಜಾಸ್ತಿ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಕಡೆ ಎಲ್ಲ ಮೆಕ್ಕೆಜೋಳ ಬೇರೆ ಬೇರೆ ಹಾಕ್ತಾರೆ. ನೀವು ಬರೀ ಉಳ್ಳಾಗಡ್ಡಿ ಮೆಣಸಿಕಾಯಿ ಜಾಸ್ತಿ ಬೆಳಿತಾರಲ್ಲ. ಇಲ್ಲಿ ಹೊಲ ಜಮೀನು ಭಾಳ ರೀ ನಮ್ಗೆ. ಇಲ್ಲಿ ಹಾಕ್ತೀವಿ ಮೆಣಸಿಕಾಯಿ, ಮೆಣಸಿಕಾಯಿ ಇದು ಮೆಕ್ಕೆಜೋಳ ಹಾಕ್ತೀವಿ, ಪಾಪ್ಕಾರ್ನ್ ಹಾಕ್ತೀವಿ, ಉಳ್ಳಾಗಡ್ಡಿ ಹಾಕ್ತೀವಿ, ಕುಸುಬೆ ಹಾಕ್ತೀವಿ, ಗೋಧಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಯಾಕಂದರೆ ಬೇರೆ ರೈತರಿಗೆ ಹೋಲಿಸಿದ್ರೆ ಬೇರೆ ಬೆಳೆಗೆ ಈ ನೀವು ಹಾಕಿರೋ ಉಳ್ಳಾಗಡ್ಡಿ ಮೆಣಸಿಕಾಯಿ ಲಾಭನ ನಷ್ಟಕ್ಕಿಂತ ಏನಲ್ರಿ, ರೇಟ್ ಸಿಕ್ಕರೆ ನಮ್ಗೆ ಭಾಳ ಚಲೋ. ರೇಟ್ ಸಿಗ್ಲಿಕ್ಕೆ ಮತ್ತು ಅದು ಖರ್ಚು ಮೈ ಮೇಲೆ ನಮ್ಗೆ. ಬಣಿವೆ ಹಾಕ್ತೀರಿ ಅಂತಾರೆ ನೀವೆಲ್ಲ ಮೆಣಸಿಕಾಯಿ? ಹೊಲ ಒಣಗಾಕಿಂದಪ್ಪ ಎಲ್ಲ ದುಂಡಿ ಮಾಡಿ ನಾವು ಬಣಿವಿ ಅಂದ್ರೆ ನಮ್ಮ ಕಡೆ ಸ್ಟಾಕ್ ಇಡೋದು ಕಡಿಮೆ ನಾವು. ಯಾಕಂದ್ರೆ ಬಂದರಕ್ಕೆ ಬಿಡಪ್ಪ ಓಲಿ ಸಾಲ ಮಾಡಿ ಎಲ್ಲ ಮಾಡಿರ್ತೀವಿ ಫಸ್ಟ್ಗೆ. ಈಗ ಸಾಲ ಮಾಡೋದು ಮತ್ತು ಮಾಡಿರ್ತೀವಲ್ಲ, ನಾವು ಬಂದರಕ್ಕೆ ಬರಕ್ಕೆ ಕೊಟ್ಬಿಡ್ತೀವಿ. ರೊಕ್ಕ ಇದ್ದಾರೆ ಹಿಡ್ಕೊಂತಾರ, ರೊಕ್ಕ ಐತೆ ಕೊಟ್ಬಿಡ್ತಾರೆ. ರೊಕ್ಕ ಇದ್ದಾರೆ ಬಣ್ಣೆ ಹೊಡ್ತಾರೆ. ಅವರ ಮುಂದೆ ಎಸಿ ರೂಮ್ನಾಗ ಇರ್ತಾರೆ ಹೋಗಿ. ನಾವೆಲ್ಲಿ ರೊಕ್ಕ ಸಾಲ ಮಾಡಿರ್ತೀವಿ ಕೊಟ್ಬಿಡ್ತೀವಿ ಒಳ್ಳೆ ಹೋಗಿ. ಅದು ಬಂದಾಡ ಬರ್ಬಿಡ ಅಂತೇಳಿ. ನೋಡ್ರಿ ಸ್ನೇಹಿತರೆ, ಇವತ್ತು ಅವರು ಒಂದು ವಿಶೇಷ ಏನಂದ್ರೆ ಇಲ್ಲಿ ಇದು ಮಳೆ ಆಗಲ್ಲ, ಆದ್ರೆ ಒಣ ಭೂಮಿಯಲ್ಲೇ ನಾವು ಬಿತ್ತನೆ ಮಾಡಿಬಿಡ್ತೀವಿ. ಏನೋ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಅದ್ರ ಜೊತೆ ನಾವು ಏನು ಮಾಡಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಚೆಂಡು ಆಗಿರ್ಬೋದು, ಹುಣಸೆ, ಅದು ಏನು ಸಿಗುತ್ತೆ ನಮ್ಗೆ ಮನೆಗೆ ತಿನ್ನೋ ಎಲ್ಲವನ್ನೂ ಅದಕ್ಕೆ ಬಳಕೆ ಮಾಡ್ತೀವಿ.
ಬದ್ನಿ ಗಿಡ ಹಾಕಿರಿ ಒಂದು ಇಷ್ಟು ಬದ್ನಿ ಗಿಡ ಅದಾವ ಎಲ್ಲ ಅದಾವ. ಬದ್ನಿಕಾಯಿನ ಬೀಜನ ಮಿಕ್ಸ್ ಮಾಡ್ಯಾರ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಎಲ್ಲ ಒಣ ಮಣ್ಣಲ್ಲೇ ಬಿತ್ತನೆ ಮಾಡಿ ಮಳೆ ಬಂದ ನಂತರ ನಮ್ಮದು ಹುಟ್ಟಿತ್ತ ಅಂತ ಹೇಳ್ತಾರೆ. ಅದೊಂದು ವಿಶೇಷ. ಮತ್ತು ಆಮೇಲೆ ಇದನ್ನು ಕೂರ್ಗಿ ಮುಖಾಂತರ ಬಿತ್ತನೆ ಮಾಡ್ತಾರೆ, ಅಂದರೆ ಕೈಲಿ ಹಾಕಲ್ಲ, ಆಮೇಲೆ ಕೈಲಿ ಹುಗ್ಗಲ್ಲ, ಕೂರ್ಗಿ ಮುಖಾಂತರ ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಇವು ಮೆಣಸಿನ ಇದು ಏನಂದ್ರೆ ಬ್ಯಾಡಗಿ ಉದ್ದನಕಾಯಿ ಅಂತ ಹೇಳ್ತಾರೆ ಇವರು. ಇದನ್ನು ನಾವು ಒಣಕಾಯಿ ಮಾಡ್ತೀವಿ, ಎಕರೆಗೆ 5 ಕ್ವಿಂಟಲ್ವರೆಗೆ ಸಿಗುತ್ತೆ. ಇದನ್ನು ನಾವು ಮಾರ್ಕೆಟ್ಗೆ ಒಣಕಾಯಿ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.